ಮತ್ತೆ ತಪ್ಪಾಭಿಪ್ರಾಯ ಬೇಡ. ನಾವು ಎತ್ತರವಾಗಿ ಒಂದು ಕನ್ನಡ ಅನುವಾದ ಕುರಾನ್ ಕಲಿಸುವ. ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಕರೆಕ್ಟ್ ಆಗಿ ಬರ್ತದೆ. ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ. ಇಲ್ಲ ಅಧ್ಯಕ್ಷರೇ, ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೆ ಕೊಡಿ. ಸ್ಯಾಟರ್ಡೆ ಸಂಡೇ ನಿಮ್ಮ ಕುರಾನದು ನಾವು ಓದಿವಿ ಹಸಿಲ್ಲ ಅಲ್ಲಿ. ಆಯ್ತು, ಇಲ್ಲಿ ಚರ್ಚೆ ಮಾಡಲಾಗ್ತದ. ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡ್ಬೇಕಾಗಿತ್ತು. ಈಗ ರಿಸರ್ಚ್ ಕಂಪ್ಲೀಟ್ ಮಾಡಿ ನಾನು ಕನ್ನಡ ಪುಸ್ತಕ ಅನುವಾದ ಮನುಸ್ಮೃತಿ ಒಂದು ಕನ್ನಡ ಅನುವಾದ ಕುರಾನ್ ಕಲಿಸುವ ಭಗವದ್ಗೀತೆ ಬರೀ ಇದ್ರ ಬಗ್ಗೆ ಚರ್ಚೆ ಆಯ್ತು. ಮನುಸ್ಮೃತಿ ಕನ್ಕ್ಲೂಡ್ ಮಾಡ್ಬಿಟ್ಟು ಅಲ್ಲ ಟೈಮ್ ಆಯ್ತಪ್ಪ. ಇಲ್ಲ ಅಧ್ಯಕ್ಷ ದಯವಿಟ್ಟು ಅಲ್ಲ ಆಯ್ತು 20 ಮಿನಿಟ್ಸ್ ಇಲ್ಲ ಅಧ್ಯಕ್ಷ. ಮತ್ತೆ ಸುರೇಶ್ ಕುರಾನ್ ಹೇಳತ್ತೆ ಹರಾಮ್ ಏನು ಅಂತ ಹೇಳತ್ತೆ, ಅದನ್ನೊಂದು ಸ್ವಲ್ಪ ಹೇಳಿ ಅವರು. ಹರಾಮ್ ಅಂದ್ರೆ ಏನು ಅಂತ ಬಿಡ್ರಿ, ಅಂಬೇಡ್ಕರ್ ಅವ್ರದ್ದು ಹೇಳ್ರಿ ನೀವು. ಇತಿಹಾಸ ಮಾತಾಡ್ಬೇಕಾದ್ರೆ ಇತಿಹಾಸ ತುಂಬಾ ಹೇಳ್ಬೇಕಾದ್ರೆ ಏನಾಯ್ತು ಅಂತ ಹೇಳಿಕೊಂಡು ಮುಗಿಸಿ ಬೇಗ ನಿಮಿತಾಡಿ. ಆಯ್ತು ಸಚಿವ ಯಾಕೆ ಕ್ವಶನ್ ಉಂಟಾ? ಮಾತಾಡಿ, ನೀವು ಮಾತಾಡಿ, ನೀವು ಮಾತಾಡಿ, ಅವ್ರು ಕೂತ್ಕೊಳ್ತಾರೆ, ನೀವು ಮಾತಾಡಿ. ಮುಸ್ಲಿಮರಿಗೆ ಮಾತ್ರ ಆಯ್ತು, ಕೂತ್ಕೊಳ್ಳಿ. ನಾಳೆ ಮಾತಾಡಿ, ನಾಳೆ ಬೆಳಿಗ್ಗೆ ಮಾತಾಡಿ ಅಂತ ಹೇಳಿದನಲ್ಲ. ಆಯ್ತು, ನಾಳೆ ಬೆಳಿಗ್ಗೆ ನಾಳೆ ಮಾತಾಡಿ. ರಕ್ಷಣೆ ಬಗ್ಗೆ ಸರ್ಕಾರ ಯಾರನ್ನು ಉಲ್ಲೇಖ ಮಾಡಿಲ್ಲ, ಹೋಲಿಕೆ ಮಾಡಿ. ಆಯ್ತು, ನಾಳೆ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಸಂಪೂರ್ಣ ನಾಳೆ ಮಾತಾಡಿ, ಬಜೆಟ್ ಮಾತಾಡುವಾಗ ಮಾತಾಡಿ. ಮುಸ್ಲಿಮರಿಗೆ ನಾಳೆ ಬೆಳಿಗ್ಗೆ ತಾವು ಬಜೆಟ್ ರಿಸಲ್ಟ್ ಕಂಟಿನ್ಯೂ ಅಲ್ಲ. ಅವರು ಡಿಸ್ಕಷನ್ ಟೇಕ್ ಪ್ಲೇಸ್. ಮಣಿಯುವುದಿಲ್ಲ. ಅವ್ರ ಟೈಮ್ ಬಂದಾಗ ಮಾತಾಡಿ, ಬೇಕಾದಷ್ಟು ಅವಕಾಶಗಳಿದ್ದಾವೆ. ಮುಸ್ಲಿಮರಿಗೆ ಮಾತ್ರ ನಮ್ಮ ಮಾತನ್ನು ಅಡ್ಡಪಡಿಸಿದರೆ ಅಧ್ಯಕ್ಷರೇ. ಆಯ್ತು, ಮುಗಿತಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.